ಅಂದ್ರೆ ಮನೆ ಒಳಗ್ ನೀವಿದ್ದಾಗ ಮನೆ ಒಳಗೂ ಹೋಗಕ್ ಮುಂಚೆ ಪ್ರಾಪರ್ಟಿ ಕಾಮಿಡಿಯಿಂದ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಜನ ಅವಾಗ್ಲೂ ನಿಮ್ಮನ್ನ ಗುರುತಿಸ್ತಿದ್ರು ಇಲ್ಲ ಅಂತಲ್ಲ. ಮನೆ ಒಳಗೆ ಹೋದ್ಮೇಲೆ ಹೊರಗಡೆ ಏನಾಗ್ತಿದೆ ಅಂತ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಲ್ಲ. ಮನೆ ಒಳಗೆ ನೀವು ಜೀವಿಸ್ತಾ ಹೋಗ್ತೀರಾ, ಈ ತರ ಸ್ಪರ್ಧಿಗಳ ಜೊತೆ ನಿಮ್ದೊಂದು ಬಾಂಡಿಂಗ್ ಅಂತಿರುತ್ತೆ. ಸೊ ಅವರೆಲ್ಲ ಮಾಡೋದು ಟ್ರೋಲ್ ಆಗ್ತಿತ್ತು, ನೀವು ಮಾಡೋದು ಟ್ರೆಂಡ್ ಆಗ್ತಿತ್ತು. ಆ ಕಲ್ಪನೆ ಏನಾದ್ರು ಇತ್ತಾ? ಅಂದ್ರೆ ಈ ಪಂಚ್ ಇಲ್ಲಿ ಕೊಟ್ರೆ ಬಹುಶಃ ಜನಕ್ಕೆ ಇಷ್ಟ ಆಗ್ಬೋದು, ಆ ಯೋಚನೆಗಳು ಹೆಂಗಿತ್ತ? ಅದೇ ಈಗ ನಾನೇನಾದ್ರೂ ಹೊರಗಡೆ ಇದ್ದಿದ್ರೆ, ಹೊರಗಡೆ ಅಂದ್ರೆ ರೆಗ್ಯುಲರ್ ನಮ್ ರಿಯಾಲಿಟಿ ಶೋಗಳು ಏನಿರ್ತವೆ, ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಈ ತರ ಶೋ ಆಗಿದ್ರೆ ನಾನು ಹೊರಗಡೆನೆ ಇರ್ತೀನಿ. ಇವತ್ತು ನಾವು ಶೂಟ್ ಮಾಡಿದ್ರೆ ಭಾನುವಾರ ಶನಿವಾರ ಟೆಲಿಕಾಸ್ಟ್ ಇರ್ತಾರೆ, ಅಲ್ಲಿ ಗೊತ್ತಾಗ್ಬಿಡ್ತದೆ ಯಾವ್ದು ವರ್ಕ್ ಆಯ್ತಾ ಇದೆ, ಯಾವ್ದು ವರ್ಕ್ ಆಯ್ತಾ ಇಲ್ಲ, ಏನ್ ಮಾಡ್ಬೇಕು ಏನು ಅಂತ. ಆದ್ರೆ ಬಿಗ್ ಬಾಸ್ ಹಂಗಲ್ಲ ಮೇಡಮ್, ಅಲ್ಲಿ ಹೊರಗಡೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಹಿಂಗ್ ಬಾಗ್ಲಿಂದ ಆಚೆ ಏನ್ ನಡೀತದೆ ಅಂತಾನು ಗೊತ್ತಿಲ್ಲ, ಗೋಡೆ ಪಕ್ಕದಲ್ಲಿ ಏನ್ ನಡೀತಾ ಇರ್ತದೆ ಅಂತಾನು ಗೊತ್ತಿರಲ್ಲ ಬಿಗ್ ಬಾಸ್ ಅಲ್ಲಿ. ಅದೆಲ್ಲ ಪ್ಲಾನ್ ಮಾಡಿ ಏನೋ ಮಾಡಕ್ಕೆ ಆಗಲ್ಲ ಮೇಡಮ್. ನೀವು ಪ್ಲಾನ್ ಮಾಡ್ಬಿಟ್ಟು ನೀವು ಹೋಗುದು ಬಿಗ್ ಬಾಸ್ ಅಲ್ವೇ ಅಲ್ಲ, ನೀವು ಬ್ಲೈಂಡ್ ಆಗಿ ಹೋಗ್ಬೇಕು, ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಆಟ ಆಡ್ಬೇಕು. ಅಂದ್ರೆ ಅಲ್ಲಿ ಲೈವ್ ಆಗಿ ಅಲ್ಲಿ ಬದುಕುದು ಅಂತಾರಲ್ಲ ಮೇಡಮ್, ಜೀವಿಸುದು ಅಂತ. ಈಗ ನೀವು ನಾನು ಅಲ್ಲಿ ಬದುಕಿದ್ರೆ ತಾನೇ ಏನಾರ ಮಾತಾಡೋದು, ನೀವೇನಾರ ಮಾತಾಡ್ರೆ ನಾನ್ ರಿಟರ್ನ್ ಮಾತಾಡೋದು, ಏನಾರ ಒಂದು ಉಟ್ಕತ್ತದೆ ಆತರ. ಸೊ ಈಗ ವಂಶದ ಕುಡಿ ಅಂತ ರಕ್ಷಿತಾ ಅವ್ರನ್ನ ಕರಿತಿದ್ರಿ. ನಾನ್ ಮೊನ್ನೆ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ನಂಗೆ ಗಿಲ್ಲಿ ತರದ ಹುಡುಗ ಬೇಕು ಅಂತ ಅವರೊಂದು ಅಪ್ಲಿಕೇಶನ್ ಹಾಕಿದಾರೆ, ಏನ್ ಹೇಳ್ತೀರಾ? ಅಪ್ಲಿಕೇಶನ್ ಸುಮ್ನೆ ತಮಾಷೆಗಳಿರ್ತಾರೆ ನೋಡಿ, ಅಂತರ ಅನ್ನೋದಿಲ್ಲ, ಸುಮ್ನೆ ತಮಾಷೆಗೇನೋ ಡಚಾಕ್ ಮಾಡೋಕೆ ಹೇಳಿರ್ತಾರೆ. ಇಲ್ಲ, ಆತರ ಫನ್ ಇರೋದು, ಕಾಮಿಡಿ ಮಾಡೋರು, ನಂತರ ಜೋಯಲ್ ಅಥವಾ ಗಿಲ್ಲಿ ತರ ಇರೋರು ನನಗ್ ಬೇಕು. ಅದೇ ಹೇಳೋರಲ್ಲ, ಗಿಲ್ಲಿ ತರ ಇರೋರು ಬೇಕು, ಗಿಲ್ಲಿ ಅಲ್ಲ ಅಂತ. ಹಂಗೆ ಸುಮ್ನೆ ಏನೋ ತಮಾಷೆಗಳಿರ್ತಾರೆ ಅಷ್ಟೇ. ರಕ್ಷಿತಾ ಬಗ್ಗೆ ನೀವ್ ಅಂತ ಇದ್ರಿ, ಒಂದ್ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೋಡಿದ್ರ? ಕಾವ್ಯ, ಗಿಲ್ಲಿ, ರಕ್ಷಿತಾ ಅಂತ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಸಿನಿಮಾ ಗಿನಿಮಾ ಅಂತೆಲ್ಲ ಅಭಿಮಾನಿಗಳು ಆಲ್ರೆಡಿ ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ, ನೀವ್ ಹೀರೋ ಅವರಿಬ್ರು ಹೀರೋಯಿನ್ಸ್ ಅಂತ. ಅಯ್ಯೋ, ಆತರ ಸಿಗ್ಬೇಕಲ್ಲ ಮೇಡಮ್. ಪಾಪ ಆಸೆ ಪಡೋದು, ಅವ್ರಿಗೂ ಆಸೆ ಇರ್ತದೆ. ರಿಯಾಲಿಟಿ ಶೋ ಚೆನ್ನಾಗೈತೆ, ಸಿನಿಮಾದಲ್ಲಿ ಹೆಂಗಿರ್ತದೆ ನೋಡ್ಬೇಕು ಅಂತ ಆಸೆ ಇರ್ತದೆ ಮೇಡಮ್. ಆಗ್ಬೇಕಲ್ಲ ಮೇಡಮ್, ಅದು ಕೂಡ್ ಬರ್ಬೇಕಲ್ಲ ಅದೆಲ್ಲ. ಇನ್ನು ಫ್ರೆಂಡ್ಶಿಪ್ ಬಗ್ಗೆ ರಕ್ಷಿತಾ ಮೊನ್ನೆ ತುಂಬಾ ಹೇಳ್ತಾ ಇದ್ರು. ರಘು, ಗಿಲ್ಲಿ ಮತ್ತೆ ನಾನು, ಅಂದ್ರೆ ರಕ್ಷಿತಾ ಹೇಳ್ಕೊಂಡಿರೋದು ಅದು ಬಹುಶಃ ಲೈಫ್ ಟೈಮ್ ಇರುತ್ತೆ, ನಾವು ಮರಿಯಲ್ಲ. ಆಮೇಲೆ ಮೀನ್ ಸಾರೆಲ್ಲ ಮಾಡಿ ಕರೀತೀನಿ ಅಂತ ರಕ್ಷಿತಾ ಅಂದಿದ್ದಾರೆ. ಆ ಫ್ರೆಂಡ್ಶಿಪ್ ನ ಆ ಬಾಂಡಿಂಗ್ ಹೆಂಗಿತ್ತು? ಹೊರಗಡೆ ಬಂದ್ಮೇಲೆ ಎಲ್ಲ ಮಾತಾಡ್ಕೊಂಡ್ರ ರಘು ಮತ್ತೆ ರಕ್ಷಿತಾ? ಇವಾಗ ಸಿಕ್ಕಿದ್ರು ಮೇಡಮ್ ಪ್ರೋಗ್ರಾಮ್ ಅಲ್ಲಿ, ಇವಾಗ ಎಲ್ರು ಸಿಕ್ಕಿದ್ರು, ಮಾತಾಡ್ದು. ಗಿಲ್ಲಿ ಸಿಕ್ಕು, ಎಲ್ಲಿ ಗಿಲ್ಲಿ ಫೋನ್ ಮಾಡ್ತೀನಿ, ಗಿಲ್ಲಿ ಮಾತಾಡುವ, ನಂಬರ್ ಇಲ್ಲ, ನಂಬರ್ ತಗೋಬೇಕು, ಮಾತಾಡುವ ಗಿಲ್ಲಿ ಅಂತೆಲ್ಲ ಹೇಳಿ ಮಾತಾಡೋ. ರಘುವಣ ಪಾಪ ಎಲ್ಲ, ರಘುವಣ ತಮ್ಮ, ನನ್ನ ತಂಗಿ ಬಂದವರು, ಅವ್ರ ಜೊತೆ ನಾನ್ ಬಂದನೆ ಅಂತ ಹೇಳಿ ಮಾತಾಡ್ತು ಚೆನ್ನಾಗಿ. ಕಾವ್ಯ ಎಲ್ಲ ಬಂದಿದ್ರು ಆಲ್ಮೋಸ್ಟ್. ಓಕೆ, ಈಗ ಮತ್ತೊಂದು ಕ್ವೆಶ್ಚನ್ ಇದೆ. ಕಾವ್ಯ ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಲವ್ ಆಗಿತ್ತಾ? ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಅಲ್ವಾ, ಫ್ಯಾನ್ಸ್ ಡಿಮಾಂಡ್ ನೋಡಿರ್ತೀರಾ. ಅಂದ್ರೆ ಕೆಲವೊಂದು ಕಾಂಬಿನೇಷನ್ ವರ್ಕ್ ಆದಾಗ ಅಂತದೆಲ್ಲ ಚರ್ಚೆಗಳು ಅಫ್ಕೋರ್ಸ್ ನಡೆಯುತ್ತೆ. ಹೌದಾ? ಲವ್ ಮಾಡ್ತಿದ್ರಾ? ಇಲ್ಲ ಮೇಡಮ್, ಹಿಂಗಂದಿದ್ದು ನಾನು. ಮಾಡ್ತಾ ಇದ್ದೀರಾ? ನೀವು ಕನ್ಫ್ಯೂಸ್ ಮಾಡಬೇಡಿ, ರೇಗಿಸ್ತಿದೆ ಅಷ್ಟೇ, ರೇಗಿಸ್ತಿದೆ ಆತರ. ಬಟ್ ಲವ್ ಅಂತ ಇಷ್ಟ ಆಗೋ ಹುಡುಗಿಗೆ ತಾನೇ ರೇಗ್ಸಕ್ ಸಾಧ್ಯ. ಎಸ್ ಫ್ರೆಂಡ್ ಆಗಿ ತುಂಬಾ ಇಷ್ಟ ಅವರು ನಮ್ಗೆ. ನೀವು ಫ್ರೆಂಡ್, ನೀವು ತುಂಬಾ ಇಷ್ಟ ನನಗೆ. ಅದೇ ಕಾವ್ಯ ಬೇರೆ ತರ ಫ್ರೆಂಡ್, ಬೇರೆ ತರ ಫ್ರೆಂಡ್ ಅಂದ್ರೆ ಫ್ರೆಂಡೇ ಮೇಡಮ್, ಅದ್ರಲ್ಲಿ ಯಾವ ತರ ಇರ್ತದೆ. ಈ ಗಿಲ್ಲಿ ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ನಾನು ಕೋಟ್ಯಾಧಿಪತಿ ಮೇಡಮ್. ಕೋಟ್ಯಾಂತರ ಜನರ ಪ್ರೀತಿ ಸಂಪನ್ನ, ಕೋಟ್ಯಾಂತರ ಜನರ ಪ್ರೀತಿ ವಿಶ್ವಾಸ ಅದನ್ನ ಸಂಪನ್ನ ಮಾಡಿದಿಲ್ಲ, ಕೋಟ್ಯಾಧಿಪತಿ ಮೇಡಮ್ ನಾನು. ದುಡ್ಡಿನ ವಿಷಯಕ್ಕೆ ಬಂದಾಗ? ದುಡ್ಡಿನ ವಿಷಯಕ್ಕೆ ಬಂದಾಗ ಏನಿಲ್ಲ ಮೇಡಮ್. ಲಕ್ಷಾಧಿಪತಿನ ಕೋಟ್ಯಾಧಿಪತಿನ? ಯಾವ ಅಧಿಪತಿನಿಲ್ಲ ಮೇಡಮ್. ಏನೋ ಒಂದು ಅಧಿಪತಿ ಇರ್ತೀರಾ? ಏನಿಲ್ಲ, ಮಾಮೂಲಿ. ಇವಾಗ ಲಕ್ಷಾಧಿಪತಿನೇ ಮೇಡಮ್, ಯಾಕಂದ್ರೆ 50 ಲಕ್ಷ ದುಡ್ಡು ಗೆದ್ದಿದ್ದೀನಿ, ಲಕ್ಷಾಧಿಪತಿ ಅನ್ಬೋದು ಮೇಡಮ್. ಅದನ್ನ ಹೇಳ್ಬಿಡಿ, ಏನ್ ಗೊತ್ತಾ, ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, 50 ಲಕ್ಷನ ಅಂತ ಬಾಯ್ ಬಿಟ್ಬಿಡ್ತಾರೆ. ಬಟ್ ಅದೆಲ್ಲ ಕಟ್ಟಾಗಿ ಎಷ್ಟು ಬರುತ್ತೆ ಅದು ಗೊತ್ತಿಲ್ಲ. ಅದೆಲ್ಲ ಕಟ್ಟಾಗಿ ಬರ್ತದೆ, ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. 34 ಅಂತ ಏನೋ ಕ್ಯಾಲ್ಕುಲೇಷನ್ ಇದೆ. ಅದ್ ಹೇಳ್ಬಿಡಿ, ನಂಗೆ 50 ಲಕ್ಷ ಫುಲ್ ಸಿಗಲ್ಲ. ಅವ್ರಿಗೆ ಗೊತ್ತಿರ್ತದೆ ಬಿಡಿ ಮೇಡಮ್. ಓಕೆ, ಈಗ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಡಾಲಿ ಧನಂಜಯ್ ಅವರ ಒಂದು ಡೈಲಾಗ್. ಅದು ತುಂಬಾ ಫೇಮಸ್ ಆಯ್ತು, ಅದು ರಿಪೀಟೆಡ್ಲಿ ಅವಾಗ ಟ್ರೆಂಡಿಗೆ ಬರ್ತಿರುತ್ತೆ. ಸೊ ನಿಮ್ ವಿಷಯ ಬಂದಾಗ ಬಿಗ್ ಬಾಸ್ ಮನೇಲಿ ಅದು ಮತ್ತೆ ಟ್ರೆಂಡಿಗೆ ಬಂತು. ಬಟ್ ಅಶ್ವಿನಿ ಅವ್ರನ್ನ ಮೊನ್ನೆ ಮಾತಾಡಿಸ್ತಾ ಇದ್ದಾಗ, ಗಿಲ್ಲಿ ಒಂದು ಮುಖವಾಡ ಹಾಕೊಂಡಿದ್ದಾನೆ, ಬಡವ ಅನ್ನೋ ಹೆಸರಲ್ಲಿ ಆತ ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದಿದ್ದಾನೆ, ಆತ ನಿಜವಾಗ್ಲೂ ಬಡವ ಅಲ್ಲ, ಸುಳ್ಳು ಹೇಳಿದಾನೆ. ಏನ್ ಹೇಳ್ತೀರ ಅದಕ್ಕೆ? ಮೇಡಮ್, ಆ ಮಕವಾಡ ಹಾಕಂದ್ ಎಷ್ಟ್ ದಿನ ಬದುಕಾಯ್ತದೆ ಹೇಳಿ ನೀವೇ? 1 ವಾರ 2 ವಾರ ಅಷ್ಟೇ ಮಕವಾಡ ಹಾಕ ಬದುಕುದು. ಈಗ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ 24 ಗಂಟೆ ಕ್ಯಾಮ್ರಾ ಓಡ್ತಾನೆ ಇರ್ತದೆ, ಲೈವ್ ಬೇರೆ ಇತ್ತು ಈ ಸರಿ. ನೀವು ಮಕವಾಡ ಎಲ್ಲ ಒಂದ್ ಪಾಯಿಂಟ್ ಸಿಗಾಕ ಬಿಡ್ತೀರ. ಆತರ ಮಕವಾಡ ಹಾಕ ಬದುಕಿದ್ರೆ
ಆತರ ನಾನು ಬಡವ ಅಂತ ತೋರಿಸ್ಕೊಂಡು ಗೊತ್ತಾಗ್ಬಿಡ್ತದೆ. ಆಮೇಲೆ ನೋಡೋರು ಸುಮ್ನೆ ನೋಡೋದಿಲ್ಲ, ಎಷ್ಟು ನೀಟಾಗಿ ನೋಡ್ತಾರೆ ಅಂದ್ರೆ ನಮಗ್ ಗೊತ್ತಿಲ್ದೇ ಇರೋ ವಿಷಯ ನಾನು ಸಿಗ್ತಾರಲ್ಲ, ನನಗೆ ಗೊತ್ತಿಲ್ದೇ ಇರೋ ವಿಷಯನಲ್ಲೇ ಹೇಳ್ತಾರೆ. ಗೊತ್ತಿಲ್ದೇ ಇರೋದಲ್ಲ ನಾನು ಆ ಟೈಮಲ್ಲಿ ಇವ್ನು ಯಾವ ಮೂಡಲ್ಲಿ ಇದ್ದಾನೆ. ಈಗ ಒಂದ್ ಕಡೆ ನಾನು ಸುಮ್ನೆ ಬೀನ್ ಬ್ಯಾಗ್ ಅಲ್ಲಿ ಕೂತಿರ್ತೀನಿ, ಬರೀ ರಿಯಾಕ್ಷನ್ ನೋಡ್ಬಿಟ್ಟೆ ಹೇಳ್ತಾರೆ ಇವ್ನು ಏನ್ ಯೋಚನೆ ಮಾಡ್ತಾವನೆ, ಏನ್ ಯೋಚನೆ ಮಾಡ್ತಿರ್ಬೋದು ಅಂತ, ಹಂಗಿರ್ತದೆ. ಅಂತದ್ರಲ್ಲಿ ಎಷ್ಟು ದಿನ ಅಂತ ಮಕ್ಕಳು ಹಾಕ ಬದುಕೋಕೈತದೆ ಹೇಳಿ.